ಸ್ನೇಹಿತರೆ, ಒಂದು ರಿಸರ್ಚ್ ಹೇಳುತ್ತೆ ಅಮೆಜಾನ್ ನ ವೆಬ್ಸೈಟ್ ಸೈಟ್ ಲೋಡ್ ಆಗೋದಕ್ಕೆ 7 ಸೆಕೆಂಡೇ ಲೇಟ್ ಆದ್ರೂ ಕೂಡ 10% ಸೇಲ್ಸ್ ಕಡಿಮೆ ಆಗ್ತವೆ ಅಂತ. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಅಟೆನ್ಷನ್ ಸ್ಪ್ಯಾನ್ 3 ಸೆಕೆಂಡ್ಗೆ ಬಂದು ನಿಂತಿದೆ ಅಂತ. ಅಂದ್ರೆ ಯಾವುದಾದ್ರೂ ಪೋಸ್ಟ್ ಅಥವಾ ಯಾವುದಾದ್ರೂ ವಿಡಿಯೋ 3 ಸೆಕೆಂಡ್ಗಳಲ್ಲಿ ಅಟ್ರಾಕ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಈಸಿಯಾಗಿ ಅವರು ಸ್ಕ್ರಾಲ್ ಮಾಡಿ ಬಿಡ್ತಾರೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಪೇಷನ್ಸ್ ಲೆವೆಲ್ ಇವಾಗ ಸೆಕೆಂಡ್ಗಳಲ್ಲಿ ಬಂದು ನಿಂತಿದೆ ಅಂತ. ಅದಕ್ಕೋಸ್ಕರನೇ ಒಂದೇ ಕೆಲಸದಲ್ಲಿ ನಾವು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ನೋಡಿ. ಅಥವಾ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ, ಒಂದು ಹೊಸ ಪ್ಲಾನ್ ಅನ್ನ ಮಾಡಬೇಕಾದ್ರೆ ತುಂಬಾನೇ ಬೇಗ ಗಿವ್ ಅಪ್ ಮಾಡಿ ಬಿಡ್ತೀವಿ, ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಇಟ್ಸ್ ಆಲ್ ಬಿಕಾಸ್ ಲ್ಯಾಕ್ ಆಫ್ ಪೇಷನ್ಸ್ ಅನ್ನೋದೇ ಇರೋದಿಲ್ಲ. ಇದಕ್ಕೆ ಮೇನ್ ರೀಸನ್ನೇ ಸ್ಪೀಡ್ ಆಗಿ ಓಡ್ತಾ ಇರೋ ಇಂಟರ್ನೆಟ್ ಅಂತ ಹೇಳ್ಬೋದು. ಹೇಗೆ ಅಂತ ಅಂದ್ರೆ, ನಿಮ್ಗೇನಾದ್ರೂ ಗೊತ್ತಾ, ನಾವು 2G ಸ್ಪೀಡಲ್ಲಿ ಇಂಟರ್ನೆಟ್ ಅನ್ನ ಬ್ರೌಸ್ ಮಾಡಬೇಕಾದ್ರೆ ಒಂದು ಪೋಸ್ಟ್ ಅಥವಾ ಒಂದು ವೆಬ್ಸೈಟ್ ಓಪನ್ ಆಗಬೇಕಾದ್ರೆ 15 ರಿಂದ 20 ಸೆಕೆಂಡ್ ತಗೊಳ್ತಾ ಇತ್ತು. ಆದ್ರೂ ಕೂಡ ವೇಟ್ ಮಾಡ್ತಾ ಇದ್ವಿ, ಹೌದು ತಾನೆ? ಯಾಕಂದ್ರೆ ಆ ಟೈಮಲ್ಲಿ ನಮಗೆ 4G ಇಂಟರ್ನೆಟ್ನ ಐಡಿಯಾನೇ ಇರಲಿಲ್ಲ. ಹೆಂಗೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋಯ್ತು, ನಮ್ಮ ಪೇಷನ್ಸ್ ಲೆವೆಲ್ ಕಡಿಮೆ ಆಗ್ತಾ ಬಂತು. ಒಪ್ಕೊಳ್ಳುವಂತಹ ಮಾತೆ ಅಲ್ವಾ? ಎಲ್ಲಾನು ಇನ್ಸ್ಟಂಟ್ ಆಗಿ ಬೇಕು ನಮ್ಗೆ, ಈ ಬೇಗನೆ ಬೇಕು ಅನ್ನುವಂತಹ ಹಂಬಲ ಕೇವಲ ಇಂಟರ್ನೆಟ್ ಅಲ್ಲಿ ಮಾತ್ರ, ನಮ್ಮ ರಿಯಲ್ ಲೈಫ್ ಅಲ್ಲಿ ಆಗಲ್ಲ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಇದೇ ಕಾರಣಕ್ಕೆ ತುಂಬಾ ಜನ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಏನೋ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. ಅವ್ರು ಅನ್ಕೊಂಡಿರೋ ರಿಸಲ್ಟೇ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಮತ್ತೆ ಬೇರೆ ವಿಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟೆನ್ಷನ್ ಅಲ್ಲೇ ಬಿದ್ದೋಗ್ಬಿಡ್ತಾರೆ, ಇನ್ಸ್ಟಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡುವಂತಹ ಬರದಲ್ಲಿ. ಅಥವಾ IAS ಆಗ್ಬೇಕು ಅಂದಾಗ, KS ಆಗ್ಬೇಕು ಅಂತ ಅಂದಾಗ, ಅಥವಾ ಇನ್ಯಾವುದೋ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು, ಗೌರ್ಮೆಂಟ್ ಜಾಬ್ ಅನ್ನ ತಗೊಳ್ಬೇಕು ಅನ್ಕೊಂಡಿರ್ತೀರಾ, ತುಂಬಾನೇ ಕಷ್ಟನೂ ಪಟ್ಟಿರ್ತೀರಾ, ಅದಕ್ಕೋಸ್ಕರ ತುಂಬಾನೇ ಪ್ರಯತ್ನ ಮಾಡಿರ್ತೀರಾ. ಅದರಲ್ಲಿ ಒಂದು ಬಾರಿ ಫೇಲ್ ಆದ್ರೆ ತುಂಬಾನೇ ನೋವಾಗ್ಬಿಡುತ್ತೆ, ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಅಲ್ವಾ? ನೋಡ್ಗುರು, ಯಾವುದೇ ಆಗ್ಲಿ ಒಂದೇ ದಿನದಲ್ಲಿ ಸಿಗಲ್ಲ. ಅದನ್ನ ಅಚೀವ್ ಮಾಡೋದಕ್ಕೆ ವರ್ಷಗಳೇ ಹಿಡಿಬಹುದು. ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಎಷ್ಟೋ ಸ್ಟಾರ್ಗಳಿದ್ದಾರೆ, ಅವರೆಲ್ಲರನ್ನ ನೋಡಿದ್ರೆ ಒಂದೇ ದಿನದಲ್ಲಿ ಸಕ್ಸಸ್ ಆದವ್ರು ಇವರು ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದನ್ನ ಪಡ್ಕೊಳ್ಳೋದಕ್ಕೆ ಅವರು ಎಷ್ಟೋ ವರ್ಷಗಳ ಕಷ್ಟಪಟ್ಟಿದ್ದಾರೆ, ತುಂಬಾನೇ ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೋತ್ ಮೇಲೆ ಸೋತಿದೀವಿ ಅನ್ನುವಂತಹ ಫೀಲಿಂಗ್ ಇರುತ್ತೆ ಅಲ್ಲ, ಅದರಿಂದ ಎಲ್ಲರೂ ಪಾರಾಗ್ಲೇಬೇಕು. ಇದಕ್ಕೆ ನಮ್ಮ ಪೇಷನ್ಸ್ ಅನ್ನೋದೇ ದಾರಿ ತೋರಿಸುತ್ತೆ. ಸೋತ್ ಮೇಲೆ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಕಲಿಸಿಕೊಡುತ್ತೆ. ಸೊ ಅದಕ್ಕೆ ಏನೇ ಮಾಡಬೇಕಾದ್ರೂ ಅದಕ್ಕೆ ಸ್ವಲ್ಪ ಪೇಷನ್ಸ್ ಅನ್ನು ಕೂಡ ಆ್ಯಡ್ ಮಾಡಿ. ಇದರಿಂದ ನೀವು ತುಂಬಾ ಹೊತ್ತು ಆ ಕೆಲಸದಲ್ಲಿ ಇರಬಹುದು. ತಾಳ್ಮೆಯನ್ನ ಹೇಗೆ ಬೆಳೆಸ್ಕೊಳ್ಬಹುದು, ಪೇಷನ್ಸ್ ಅನ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಬಿ ಪ್ರಾಕ್ಟಿಕಲ್ ಬಾಸ್. ಯಾಕಂದ್ರೆ ತುಂಬಾ ಸರಿ ನಾವು ಎಮೋಷನಲ್ಲಿ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತೀವಿ. ಪ್ರಾಕ್ಟಿಕಲ್ ಆಗಿ ಸಿಚುವೇಶನ್ ಅನ್ನ ಅರ್ಥನೇ ಮಾಡಿಕೊಳ್ಳಲ್ಲ. ಪ್ರಾಕ್ಟಿಕಲ್ ಆಗಿ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಆದ್ರೆ ಅಲ್ಲಿ ಆಗುವಂತಹ ಬದಲಾವಣೆನೇ ಬೇರೆ ಆಗಿರುತ್ತೆ. ಮತ್ತೆ ನಮ್ಮ ತಲೆಯಲ್ಲಿ ನೂರಾರು ವಿಚಾರಗಳು ಓಡ್ತಾ ಇರ್ತವೆ, ಒಂದಕ್ಕೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಇರೋ ಪೇಷನ್ಸು ಕೂಡ ಕಳ್ಕೊಂಡ್ಬಿಡ್ತೀವಿ. ಅಂಡ್ ದೆನ್ ಯಾವ ಕೆಲಸನೂ ಸರಿ ಆಗೋದಿಲ್ಲ. ಸೊ ಅದಕ್ಕೆ ಒಂದೇ ಕೆಲಸವನ್ನ ಮಾಡ್ತಾ ಇರಿ, ಆ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇರಿ. ಎಲ್ಲಾನು ಒಟ್ಟಿಗೆ ಮಾಡೋದು ಬೇಡವೇ ಬೇಡ. ಇದರಿಂದ ನಿಮ್ಮ ಪೇಷನ್ಸ್ ಲೆವೆಲ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗತ್ತೆ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ಅಂಡ್ ಥರ್ಡ್ ಟಿಪ್, ಒನ್ ಅಂಡ್ ಓನ್ಲಿ ಮೆಡಿಟೇಷನ್ ಇಂದ ಫೋಕಸ್ ಖತರ್ನಾಕ್ ಆಗುತ್ತೆ. ಫೋಕಸ್ ಖತರ್ನಾಕ್ ಆದ್ರೆ ಪೇಷನ್ಸು ಬೆಳಿಲೇಬೇಕು ಗುರು. ಸೊ ಈ 3 ಟಿಪ್ಗಳನ್ನ ಫಾಲೋ ಮಾಡಿ ನಮ್ಮ ಶಕ್ತಿಗಿಂತ ಹೆಚ್ಚಿನದನ್ನು ನಮ್ಮ ತಾಳ್ಮೆಯಿಂದ ಸಾಧಿಸಬಹುದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.